Hello English learners, welcome back to the channel. In our 10th series, today we are going to learn and practice past perfect continuous tense. ನಮ್ಮ 10th series ನಲ್ಲಿ ಇವತ್ತು ನಾವು past perfect continuous tense ಅನ್ನ ಕಲಿಯೋಣ, ಜೊತೆಗೆ ಪ್ರಾಕ್ಟೀಸ್ ಕೂಡ ಮಾಡೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಪ್ರೆಸೆಂಟ್ ಟೆನ್ಸ್ ನ 4 ಡಿಫರೆಂಟ್ ಟೆನ್ಸಸ್ ಯಾವುದು, ಅದನ್ನ ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದೇ ತರ ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ ಇದಕ್ಕಿಂತ ಹಿಂದೆ ಇರುವಂತಹ 3 ಡಿಫರೆಂಟ್ ಟೆನ್ಸಸ್ ಗಳನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋಗಳನ್ನ ನೋಡಿಲ್ವೋ ಮಿಸ್ ಮಾಡದೆ ಅವುಗಳನ್ನ ಕೂಡ ನೋಡಿ ಟೆನ್ಸಸ್ ಅನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಕಡೆಗೆ ಫೋಕಸ್ ಮಾಡೋಣ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ವಾಟ್ ಈಸ್ ಅ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್? Past perfect continuous tense ಅಂದ್ರೆ ಏನು? An action started in the past, continued for some time in the past and was still happening before another past action. ಇಲ್ಲಿ ಆಕ್ಷನ್ ಅನ್ನೋದು ಪಾಸ್ಟ್ ಅಲ್ಲೇ ಪ್ರಾರಂಭ ಆಗುತ್ತೆ, ಪಾಸ್ಟ್ ಅಲ್ಲೇ ಸ್ವಲ್ಪ ಸಮಯದವರೆಗೆ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ, ಅಂದ್ರೆ ಕಂಟಿನ್ಯೂ ಆಗುತ್ತೆ. ಆದ್ಮೇಲೆ ಇನ್ನೊಂದು ಆಕ್ಷನ್ ಗಿಂತ ಮೊದಲು ಅದು ಮುಗಿದಿರುತ್ತೆ. ಅಥವಾ ಈ ಆಕ್ಷನ್, ಒಂದು ಪಾಸ್ಟ್ ಆಕ್ಷನ್ ಎಲ್ಲಿವರೆಗೂ ಕಂಟಿನ್ಯೂ ಆಗಿತ್ತು ಅಂದ್ರೆ ಪಾಸ್ಟ್ ಅಲ್ಲಿ ಇನ್ನೊಂದು ಆಕ್ಷನ್ ಅನ್ನ ಸ್ಟಾರ್ಟ್ ಮಾಡೋವರೆಗೂ, ಅಂದ್ರೆ ಅಲ್ಲಿವರೆಗೂ ಈ ಆಕ್ಷನ್ ಕಂಟಿನ್ಯೂ ಆಗ್ತಾ ಇತ್ತು ಅಂತ ಹೇಳುವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ನೀವು ಇಲ್ಲಿ ಮೇನ್ ಫೋಕಸ್ ಮಾಡ್ಬೇಕಾಗಿರೋದು ಏನಂದ್ರೆ ಆಕ್ಷನ್ ಯಾವಾಗ ಸ್ಟಾರ್ಟ್ ಆಯ್ತು, ಎಲ್ಲಿವರೆಗೆ ಪ್ರೋಗ್ರೆಸ್ ಅಲ್ಲಿ ಇತ್ತು ಅಂತ. ಸೊ ಆಕ್ಷನ್ ಯಾವಾಗ ಸ್ಟಾರ್ಟ್ ಆಯ್ತು? ಪಾಸ್ಟ್ ಅಲ್ಲಿ, ಹಿಂದೆ. ಎಲ್ಲಿವರೆಗೂ ಪ್ರೋಗ್ರೆಸ್ ಅಲ್ಲಿ ಇತ್ತು? ಪಾಸ್ಟ್ ಅಲ್ಲಿ ಇನ್ನೊಂದು ಆಕ್ಷನ್ ಸ್ಟಾರ್ಟ್ ಆಗೋವರೆಗೆ ಮೊದಲ ಆಕ್ಷನ್ ಕಂಟಿನ್ಯೂ ಆಗ್ತಾ ಇತ್ತು. ದಟ್ ಮೀನ್ಸ್ ಇಟ್ ವಾಸ್ ಇನ್ ಪ್ರೋಗ್ರೆಸ್ ಫಾರ್ ಸಮ್ ಟೈಮ್ ಇನ್ ದ ಪಾಸ್ಟ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡೋದ್ರಲ್ಲಿ ಯಾವುದೇ ಕಷ್ಟ ಅಂತ ನಿಮಗೆ ಅನ್ಸೋದಿಲ್ಲ. ಸೊ ಮೀನಿಂಗ್ ಅನ್ನ 1-2-3 ಟೈಮ್ಸ್ ನೀವು ಓದಿ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಆಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನು ಅನ್ನೋದ್ರಲ್ಲಿ ನಿಮಗೆ ಸ್ವಲ್ಪ ಕೂಡ ಡೌಟ್ ಇರೋದಿಲ್ಲ. ಅಂಡ್ ದೆನ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಅಥವಾ ನಾವು ಸೆಂಟೆನ್ಸ್ ಅನ್ನ ಯಾವ ರೀತಿ ಮಾಡಬೇಕಾಗುತ್ತೆ. ಸೊ ಫಸ್ಟ್ ವಿ ಯೂಸ್ ದ ಸಬ್ಜೆಕ್ಟ್. ಸೊ ಸೆಂಟೆನ್ಸ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ? ಸಬ್ಜೆಕ್ಟ್. ಸೊ ಇಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಹ್ಯಾಸ್ ಬೀನ್ ಅನ್ನ ಯೂಸ್ ಮಾಡ್ತೀವಿ, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ಹ್ಯಾವ್ ಬೀನ್ ಅನ್ನ ಯೂಸ್ ಮಾಡ್ತೀವಿ. ಆದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಿಮಗೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರ್ಲಿ ಅಥವಾ ಪ್ಲೂರಲ್ ಆಗಿರ್ಲಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಆದ್ರೂ ಆಗ್ಲಿ ಅಥವಾ ಪ್ಲೂರಲ್ ಆದ್ರೂ ಆಗ್ಲಿ, ನೀವು ಸಬ್ಜೆಕ್ಟ್ ಆದ್ಮೇಲೆ ಹ್ಯಾಡ್ ಬೀನ್ ಅನ್ನೇ ಯೂಸ್ ಮಾಡಬೇಕು. ಸೊ ಹ್ಯಾಡ್ ಬೀನ್ ಈಸ್ ದ ಕಾಮನ್ ಪಾಸ್ಟ್ ಟೆನ್ಸ್ ಫಾರ್ ಹ್ಯಾಸ್ ಬೀನ್ ಅಂಡ್ ಹ್ಯಾವ್ ಬೀನ್. ಸೊ ಹ್ಯಾಸ್ ಬೀನ್ ಮತ್ತೆ ಹ್ಯಾವ್ ಬೀನ್ ಗೆ ಕಾಮನ್ ಪಾಸ್ಟ್ ಟೆನ್ಸ್ ಯಾವುದು ಅಂದ್ರೆ ದಟ್ ಈಸ್ ಹ್ಯಾಡ್ ಬೀನ್. ಸೊ ನೀವು ಸಬ್ಜೆಕ್ಟ್ ಅಲ್ಲಿ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡೋಷ್ಟಿರೋದಿಲ್ಲ, ಯಾಕಂದ್ರೆ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆದ್ರೂ ಹ್ಯಾಡ್ ಬೀನೇ, ಪ್ಲೂರಲ್ ಆದ್ರೂ ಹ್ಯಾಡ್ ಬೀನ್ ಅನ್ನೇ ಯೂಸ್ ಮಾಡ್ಬೇಕಾಗುತ್ತೆ. And then we use verb with its ing form or verb with ing form. Next ನಾವು verb ಅನ್ನ ಅದರ ing form ಅಲ್ಲಿ ಯೂಸ್ ಮಾಡ್ತೀವಿ. And at last we use the time. We mention the time. ಎಲ್ಲಿವರೆಗೆ ಈ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇತ್ತು, ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆದಂತಹ ಆಕ್ಷನ್ ಪಾಸ್ಟ್ ಅಲ್ಲಿ ಎಲ್ಲಿವರೆಗೆ ಪ್ರೋಗ್ರೆಸ್ ಅಲ್ಲಿ ಇತ್ತು, ಎಲ್ಲಿವರೆಗೂ ಕಂಟಿನ್ಯೂ ಆಗಿತ್ತು ಅನ್ನೋದನ್ನ ಹೇಳಿದಾಗ ಅಲ್ಲಿಗೆ ನಮಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ ನಿಮಗೆ ಅರ್ಥ ಮತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಾಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಡಿಫರೆಂಟ್ ಸಿಚುವೇಶನ್ಸ್ ಯಾವುದು ಅನ್ನೋದನ್ನ ವಿತ್ ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ಳೋಣ. ಹಿಯರ್ ಇಸ್ ದ ಫಸ್ಟ್ ಸಿಚುವೇಶನ್ ವೇರ್ ವಿ ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಮೊದಲ ಸಂದರ್ಭ, ಟು ಶೋ ಡ್ಯೂರೇಷನ್ ಬಿಫೋರ್ ಸಮಥಿಂಗ್ ಇನ್ ದ ಪಾಸ್ಟ್. ಟು ಶೋ ಡ್ಯೂರೇಷನ್ ಬಿಫೋರ್ ಸಮಥಿಂಗ್ ಇನ್ ದ ಪಾಸ್ಟ್ ಅಂದ್ರೆ ಪಾಸ್ಟ್ ಅಲ್ಲಿ ಪ್ರಾರಂಭ ಆದಂತಹ ಒಂದು ಕ್ರಿಯೆ ಮತ್ತೊಂದು ಕ್ರಿಯೆ ನಡೆಯೋದಕ್ಕಿಂತ ಮೊದಲು ಎಷ್ಟು ಸಮಯದವರೆಗೆ ಪ್ರೋಗ್ರೆಸ್ ಅಲ್ಲಿತ್ತು, ಎಷ್ಟು ಸಮಯದವರೆಗೆ ನಡೀತಾ ಇತ್ತು ಅನ್ನೋದನ್ನ ತೋರ್ಸೋದಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನೀವು ಕನ್ನಡದಲ್ಲಿ ಸೆಂಟೆನ್ಸ್ ಗಳನ್ನ ನೋಡಿದಾಗ ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ ಕೂಡ 2 ಆಕ್ಷನ್ ಇದೆ. ರಾತ್ರಿ ಊಟದ ಮೊದಲು ನಾನು 1 ಗಂಟೆ ಓದುತ್ತಿದ್ದೆ. ಸೊ ರಾತ್ರಿ ಊಟ ಮಾಡಿದ್ದು ಒಂದು ಆಕ್ಷನ್, ಅದಕ್ಕಿಂತ ಮೊದಲು 1 ಗಂಟೆ ಕಾಲ ನಾನು ಏನ್ ಮಾಡ್ತಾ ಇದ್ದೆ ಅನ್ನೋದು ಇನ್ನೊಂದು ಆಕ್ಷನ್ ಆಗಿದೆ. ಸೊ ಇಲ್ಲಿ ನಾನು 1 ಗಂಟೆ ಓದುತ್ತಿದ್ದೆ ಅಂದ್ರೆ ಯಾವುದಕ್ಕಿಂತ ಮೊದಲು? ಊಟಕ್ಕಿಂತ ಮೊದಲು. ಊಟಕ್ಕಿಂತ ಮೊದಲು ಅಂದ್ರೆ ಪಾಸ್ಟ್ ಅಲ್ಲಿ ಆಕ್ಷನ್ ಸ್ಟಾರ್ಟ್ ಆಗಿತ್ತು, ಊಟಕ್ಕಿಂತ ಮೊದಲು 1 ಗಂಟೆ ಸಮಯದವರೆಗೆ ಆ ಆಕ್ಷನ್ ಕಂಟಿನ್ಯೂ ಆಗ್ತಿತ್ತು, ಊಟದ ಸಮಯಕ್ಕೆ ಸರಿಯಾಗಿ ಆ ಆಕ್ಷನ್ ಮುಗಿದಿತ್ತು. ಅಂದ್ರೆ ಊಟ ಮಾಡೋವರೆಗೆ
ಓದುವಂತಹ ಆಕ್ಷನ್ ಏನಾಗಿತ್ತು, ಕಂಟಿನ್ಯೂ ಆಗ್ತಾ ಇತ್ತು. ಇಟ್ ವಾಸ್ ಹ್ಯಾಪನಿಂಗ್, ಇಟ್ ವಾಸ್ ಇನ್ ಪ್ರೋಗ್ರೆಸ್, ಇಟ್ ವಾಸ್ ಕಂಟಿನ್ಯೂಡ್. ಸೊ ಅಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಈಗ ಈ ಸೆಂಟೆನ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಹೇಳೋಣ. I had been studying. I had been studying for 1 hour. I had been studying for 1 hour. Instead of 1, you can use an. 1 ಅನ್ನೋದ್ರ ಬದಲು an ಅಂತ ಕೂಡ ಯೂಸ್ ಮಾಡ್ಕೊಳ್ಬಹುದು. 1 hour before dinner. Before dinner. I had been studying for 1 hour before dinner. ಸೊ ಪಾಸ್ಟ್ ಅಲ್ಲಿ ಆಕ್ಷನ್ ಸ್ಟಾರ್ಟ್ ಆಗಿ ಪಾಸ್ಟ್ ಅಲ್ಲೇ ಸ್ವಲ್ಪ ಸಮಯದವರೆಗೆ ಪ್ರೋಗ್ರೆಸ್ ಅಲ್ಲಿ ಇತ್ತು, ಕಂಟಿನ್ಯೂ ಆಯ್ತು. ಸೊ ಎಲ್ಲಿವರೆಗೆ ಕಂಟಿನ್ಯೂ ಆಯ್ತು ಅಂದ್ರೆ ಡಿನ್ನರ್ ಮಾಡೋವರೆಗೆ ಅಥವಾ ಡಿನ್ನರ್ಗೆ ಹೋಗೋವರೆಗೆ ಆ ಆಕ್ಷನ್, ಪಾಸ್ಟ್ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇತ್ತು. ಅಂಡ್ ನೆಕ್ಸ್ಟ್ ಒನ್, ಅವಳು ಕೆಲಸ ಬಿಡುವ ಮೊದಲು 5 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ಕೆಲಸ ಬಿಡುವ ಮೊದಲು 5 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಿದ್ಲು. ಅವಳು ಈಗಾಗಲೇ ಕೆಲಸ ಬಿಟ್ಟಿದ್ದಾಳೆ, ಪಾಸ್ಟ್ ಅಲ್ಲಿ ಆಕ್ಷನ್ ಆಗಿದೆ. ಆದ್ರೆ ಬಿಡೋದಕ್ಕಿಂತ ಮೊದಲು ಎಷ್ಟು ವರ್ಷಗಳವರೆಗೆ ಅಲ್ಲಿ ತನ್ನ ಜಾಬ್ ಅನ್ನ ಕಂಟಿನ್ಯೂ ಮಾಡಿದ್ಲು? ಫಾರ್ 5 years. 5 years. ಸೊ ಇದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳೋಣ. She had been working. She had been working for 5 years. For 5 years before she left the job. She had been working for 5 years before she left the job. And next one, ಕತ್ತಲಾಗೋ ಮೊದಲು ನಾವು ತುಂಬಾ ಹೊತ್ತು ಆಡುತ್ತಿದ್ದೆವು. ಕತ್ತಲಾಗೋದಕ್ಕಿಂತ ಮೊದಲು ತುಂಬಾ ಹೊತ್ತು ಆಡುತ್ತಿದ್ದೆವು ಅಂದ್ರೆ ಕತ್ತಲಾಗೋವರೆಗೆ ನಮ್ಮ ಆಟ ಅನ್ನೋದು ಕಂಟಿನ್ಯೂ ಆಗ್ತಾ ಇತ್ತು. ಇಟ್ ವಾಸ್ ಹ್ಯಾಪನಿಂಗ್. ಸೊ ಇದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳಿದಾಗ, ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಫಾರ್ ಅ ಲಾಂಗ್ ಟೈಮ್. We had been playing for a long time before it got dark. Before it got dark. So this is the first situation where we use past perfect continuous tense. So past perfect continuous tense na use ಮಾಡುವಂತಹ ಮೊದಲ ಸಂದರ್ಭ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ನೀವು ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ ಅನ್ನ ನಿಧಾನವಾಗಿ ಓದಿ ಅದನ್ನ ಯಾವ ರೀತಿ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡೋದು ಹೇಗೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದ ಸೆಕೆಂಡ್ ಸಿಚುವೇಶನ್ ವೇರ್ ವಿ ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಎರಡನೇ ಸಂದರ್ಭ, ಟು ಶೋ ಕಾಸ್ ಆರ್ ರೀಸನ್ ಇನ್ ದ ಪಾಸ್ಟ್. ಟು ಶೋ ಕಾಸ್ ಆರ್ ರೀಸನ್. ಕಾಸ್ ಆರ್ ರೀಸನ್ ಅಂದ್ರೆ ಕಾರಣವನ್ನ ಹೇಳುವಾಗ. ಸೊ ಪಾಸ್ಟ್ ಅಲ್ಲಿ ಒಂದು ಕಾರಣವನ್ನ ಹೇಳುವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಅವನು ಓಡುತ್ತಿದ್ದುದರಿಂದ ದಣಿದಿದ್ದ. ಅವನು ಯಾವುದರಿಂದ ದಣಿದಿದ್ದ ಅಥವಾ ಆಯಾಸಗೊಂಡಿದ್ದ ಅಂದ್ರೆ ಓಡುತ್ತಾ ಇದ್ದುದರಿಂದ. ಸೊ ದಣಿಯೋವರೆಗೆ ಅವನು ಓಡ್ತಾ ಇದ್ದ. ಸೊ ಎಲ್ಲಿವರೆಗೆ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇತ್ತು ಅಂದ್ರೆ ಅವನು ದಣಿಯೋವರೆಗೆ, ಆಯಾಸವಾಗುವವರೆಗೆ. ಸೊ ಇದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಅವನು ಓಡುತ್ತಿದ್ದುದರಿಂದ ದಣಿದಿದ್ದ. He was tired because he had been running. He was tired because he had been running. ಮಳೆ ಬರುತ್ತಿದ್ದುದರಿಂದ ನೆಲ ಒದ್ದೆಯಾಗಿತ್ತು. ನೆಲ ಒದ್ದೆಯಾಗಿತ್ತು ಯಾಕೆ? ಮಳೆ ಬರ್ತಾ ಇದ್ದುದರಿಂದ. ಸೊ ಇದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹೇಳಿದಾಗ, the ground was wet
The ground was wet because it had been raining. The ground was wet because it had been raining. ಅವನು ಅವಳಿಗೆ ಸುಳ್ಳು ಹೇಳುತ್ತಿದ್ದುದರಿಂದ ಅವಳು ಕೋಪಗೊಂಡಿದ್ದಳು. ಅವನು ಸುಳ್ಳನ್ನ ಹೇಳ್ತಾ ಇದ್ದ, ಯಾರಿಗೆ? ಅವಳಿಗೆ. ಅದರಿಂದ ಅವಳು ಕೋಪಗೊಂಡಿದ್ದಳು. She was angry. She was angry because he had been lying to her. She was angry because he had been lying to her. So this is the second situation where we use past perfect continuous tense to show cause or reason in the past. Third and the last situation where we use past perfect continuous tense. Past perfect continuous tense ಅನ್ನು ಯೂಸ್ ಮಾಡುವಂತಹ ಕೊನೆಯ ಸಂದರ್ಭ. ರಿಪೀಟೆಡ್ ಆಕ್ಷನ್ಸ್ ಇನ್ ದ ಪಾಸ್ಟ್. ಪಾಸ್ಟ್ ಅಲ್ಲಿ ಪುನರಾವರ್ತಿತ ಆದಂತಹ ಆಕ್ಷನ್ಗಳು, ಮತ್ತೆ ಮತ್ತೆ ನಡೆದಂತಹ ಆಕ್ಷನ್ಗಳ ಬಗ್ಗೆ ಹೇಳುವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಅಂಡ್ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಅವಳು ಇಡೀ ದಿನ ಬೊಂಬೆಗಾಗಿ ಕೇಳುತ್ತಲೇ ಇದ್ದಳು. ಸೊ ಇಟ್ ವಾಸ್ ರಿಪೀಟೆಡ್ ಆಕ್ಷನ್. ಅವಳು ಬೊಂಬೆಗಾಗಿ ಇಡೀ ದಿನ ಪದೇ ಪದೇ ಕೇಳ್ತಾ ಇದ್ಲು, ಅಂದ್ರೆ ಆಕ್ಷನ್ ರಿಪೀಟ್ ಆಗ್ತಾ ಇತ್ತು. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ she had been asking for a doll all day. She had been asking for a doll all day. ಅಂಗಡಿ ಮುಚ್ಚುವ ಮೊದಲು ಅವರು ಹಲವು ಬಾರಿ ಅಲ್ಲಿಗೆ ಭೇಟಿ ನೀಡುತ್ತಿದ್ದರು. ಸೊ ಶಾಪ್ ಕ್ಲೋಸ್ ಆಗೋದಕ್ಕಿಂತ ಮೊದಲು ಅವರು ಹಲವು ಬಾರಿ, ಅಂದ್ರೆ ಆಕ್ಷನ್ ರಿಪೀಟ್ ಆಗ್ತಾ ಇತ್ತು. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ದೇ ಹ್ಯಾಡ್ ಬೀನ್ ವಿಸಿಟಿಂಗ್ ದ ಶಾಪ್ ಮೆನಿ ಟೈಮ್ಸ್ ಬಿಫೋರ್ ಇಟ್ ಕ್ಲೋಸ್ಡ್. ನಾನು 1 ಗಂಟೆಯಿಂದ ಅವನಿಗೆ ಅದೇ ವಿಷಯವನ್ನ ಹೇಳುತ್ತಲೇ ಇದ್ದೆ. ಸೊ 1 hour ಇಂದ ನಾನು ಅವನಿಗೆ ಸೇಮ್ ಥಿಂಗ್ ಅನ್ನ ಹೇಳ್ತಾನೇ ಇದ್ದೆ. ಸೊ ರಿಪೀಟ್ ಮಾಡ್ತಾನೆ ಇದ್ದೆ, ಅವನಿಗೆ ಅರ್ಥ ಮಾಡಿಸ್ಬೇಕು ಅಂತ ಮತ್ತೆ ಮತ್ತೆ ಅದೇ ವಿಷಯವನ್ನ ಹೇಳುತ್ತಲೇ ಇದ್ದೆ. I had been telling him the same thing for an hour. I had been telling him the same thing for an hour. So ಇಲ್ಲೆಲ್ಲ ಕೂಡ ಏನಾಗಿದೆ ಅಂದ್ರೆ ಪಾಸ್ಟ್ ಅಲ್ಲಿ ಆಕ್ಷನ್ ರಿಪೀಟ್ ಆಗಿದೆ. ಒಂದು ನಿರ್ದಿಷ್ಟ ಸಮಯದವರೆಗೆ ರಿಪೀಟ್ ಆಗ್ತಾ ಇತ್ತು, ಆ ಆಕ್ಷನ್ ನಡೀತಾ ಇತ್ತು. ಸೊ ಅಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಈಗ ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು, ಅದನ್ನ ಯಾವ ಯಾವ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಕೊನೆಯದಾಗಿ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್. ಫಸ್ಟ್ ಒನ್, ನಾವು ಬೆಳಗ್ಗಿನಿಂದ ನಿಮಗಾಗಿ ಕಾಯುತ್ತಿದ್ದೆವು. ಸೆಕೆಂಡ್ ಒನ್, ಅವನು ದಿನವಿಡೀ ಕೆಲಸ ಮಾಡುತ್ತಿದ್ದುದರಿಂದ ಅವನು ತುಂಬಾ ಆಯಾಸಗೊಂಡಿದ್ದ. ಈ 2 ಸೆಂಟೆನ್ಸ್ಗಳನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸುತ್ತೆ, like this video and share this video. If you are watching my videos for the first time, then don't forget to subscribe my YouTube channel. Thank you.